ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟ್ರೆಡಿಷನಲ್ ಆಗಿರುವಂಥ ಕೊಡಗಿನ ಜೇನು ತಂಬಿಟ್ಟು ರೆಸಿಪಿ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಬೇಕಾಗಿರೋದು ಮೂರೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಇದನ್ನು ಉಪಯೋಗಿಸ್ಕೊಂಡು ನೀವು ಸುಲಭವಾಗಿ ಜೇನು ತಂಬಿಟ್ಟನ್ನ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದನ್ನು ಮಾಡೋದಕ್ಕೆ ನಾನು 2 ಕಪ್ ಆಗೋಷ್ಟು ಬಾಯ್ಲ್ಡ್ ರೈಸ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಕುಶ್ಲಕ್ಕಿ. ಇದು ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಇದಿಲ್ಲ ಅಂತಂದರೆ ನೀವು ಯಾವುದೇ ರೀತಿಯ ರೈಸ್ ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು. ಇದನ್ನು ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು 10 ರಿಂದ 15 ನಿಮಿಷ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ಅದು ಪಟ್ ಅಂತ ಸೌಂಡ್ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಳಿ. ಇದಕ್ಕೆ ನಾನು 2 ಏಲಕ್ಕಿ ಕಾಯಿಗಳನ್ನ ಸುಲಿದು ಹಾಕೋತಾ ಇದ್ದೀನಿ, ಈ ರೀತಿಯಾಗಿ ಫ್ಲೇವರ್ಗೋಸ್ಕರ. ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನು ತಂಬಿಟ್ಟಾಗಿರೋದ್ರಿಂದ ನೈಸಾಗಿ ಮಾಡಿದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವು ಇಲ್ಲಂತಂದರೆ ಜಾಸ್ತಿ ಇತ್ತು ಅಂತ ಅಂದರೆ ಮಿಲ್ಲಲ್ಲಿ ಕೂಡ ಹೋಗಿ ಮಾಡಿಸ್ಕೊಬರ್ಬೋದು. ನೋಡಿ, ಈ ರೀತಿಯಾಗಿ ಆಗಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪನೇ ಜೇನು ಆ್ಯಡ್ ಮಾಡ್ಕೋತಾ ಕಲಿಸ್ಕೊತಾ ಬರೋಣ. ನೋಡಿ, ಇಲ್ಲಿ ಸ್ವಲ್ಪನೇ ಹಾಕೋತಾ ಬರಬೇಕು. ಇದಕ್ಕೆ ಬೇಕಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು, 2 ಟೇಬಲ್ ಸ್ಪೂನ್ ಆಗೋಷ್ಟು. ಅದು ಆಪ್ಷನಲ್ ಆಗಿದೆ. ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಜೇನು ಹಾಕೋತಾ ಬನ್ನಿ. ಇಲ್ಲಿ ನಾನು ಕೊಡಗಿನ ಪ್ಯೂರ್ ಹನಿ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಕಲಬೆರಕೆ ಇರೋದಿಲ್ಲ. ಪ್ಯೂರ್ ಹನಿ ನ್ಯಾಚುರಲ್ ಆಗಿರುತ್ತೆ. ಒಮ್ಮೆ ಉಪಯೋಗಿಸಿ ನೋಡಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನಾನು ಕಲಿಸ್ಕೊತಾ ಬರ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಬೆಲ್ಲ ಆಗಲಿ, ಕಡಲೆ ಬೀಜ, ಡ್ರೈ ಫ್ರೂಟ್ಸ್, ಹುರುಗಡಲೆ ಏನೂ ಯೂಸ್ ಮಾಡ್ತಾಯಿಲ್ಲ. ಬರೀ 3 ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಮಾಡೋದು ತುಂಬ ಸುಲಭ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಮೀಡಿಯಮ್ ಸೈಜ್ ಉಂಡೆಗಳನ್ನಾಗಿ ಮಾಡ್ಕೋಬೋದು. ಇದನ್ನೆಲ್ಲ ನಮ್ಮ ಅಜ್ಜಿ ಕಾಲದಲ್ಲೇ ಮಾಡ್ತಾಯಿದ್ರಂತೆ ಫ್ರೆಂಡ್ಸ್. ಇವಾಗ ಯಾರೂ ಜಾಸ್ತಿ ಮಾಡಲ್ಲ. ಇದನ್ನು ನೀವು ಹೆಲ್ದಿಯಾಗಿದೆ ಅಂತ ನಾನು ನಿಮಗೆ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮೀಡಿಯಮ್ ಸೈಜಾಗಿ ಮಾಡ್ಕೋತಾ ಬನ್ನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಸೈಜಾಗಿ ಮಾಡಿ. ಜೇನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಇಟ್ಟಾಗ ಅದು ಸ್ವೀಟ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ನೋಡಿ, ಈ ರೀತಿಯಾಗಿ ಟ್ರೆಡಿಷನಲ್ ಆಗಿರುವಂತಹ ತಂಬಿಟ್ಟು ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.